दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने। और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तीन परिवार। ಒಂದು ವೇಳೆ ಸಿಕ್ಕಿದರೂ ಕೂಡ ನಮ್ಮ ಕಣ್ಣು ತೆರೆದಿಲ್ಲ, ನಮ್ಮ ಆತ್ಮ ಇನ್ನೂ ಅಂಧವಿಶ್ವಾಸದಲ್ಲಿ ಅಲ್ಲಿನೇ ಉಳ್ಕೊಂಡು ಬಿಡ್ತಾ ಈಗೇನೋ ಸಿಕ್ಕೈತೆ ಅಂತ ಅಂದರೆ ಇದಕ್ಕಿಂತ ದೊಡ್ಡದು ಯಾರೂ ಉಪಕಾರ ಮಾಡೋರು ಇಲ್ಲರಿ. ಒಬ್ಬರೇ ಗುರುಗಳು ಮಾತ್ರ ನಿಸ್ವಾರ್ಥಿ ಇದ್ದಾರೆ ನೋಡ್ರಿ, ಬಾಕಿ ಎಲ್ಲ ಸ್ವಾರ್ಥಿಗಳ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ನೋಡ್ತಾರೆ. ಗುರು ಮಾತ್ರ ಅದಕ್ಕಾಗಿ ನಿಸ್ವಾರ್ಥ ಇದ್ದಾರೆ. ಅದನ್ನು ಸಿಗೋದು ಭಾಳ ಕಷ್ಟ. ಆದರೆ ಅದರಿಂದ ಏನಾಗ್ತದೆ ಅಂದ್ರೆ ಇವೇ ನೋಡ್ರಿ, ಸತ್ತ ಅದೇ ನೀರು ಅದನ್ನೇ ಇತ್ತು, ಯಾವ್ಯಾವುದರ ಸಂಗತಿಗೆ ಹೋತು ಅದರಂತೆ ಅಂದ್ರೆ ಯಾರೋ ಒಂದು ಕಡೆ ಕೇಳ್ತಾರೆ, ಪಾನಿ ತೇರಾ ರಂಗ್ ಕ್ಯಾ ಹೈ. एक जगह में पूछा, पानी तेरा रंग क्या है. मैं जिस के संगति में जाता हूँ उसका ही मेरा रंग. ಹಾಂ, ಯಾವ ಬಾಟ್ಲಲ್ಲಿ ಇಡ್ತೀರಿ, ಯಾವ ಪಾತ್ರೆಯಲ್ಲಿ ಇಡ್ತೀರಿ, ಅದರ ಅಂತಾರೆ ಬಣ್ಣ, ಅದರದ್ದು ಬಣ್ಣ. ಹಾಗೆ जैसी संगति मिलती है वैसे ही मति होती है. मति जैसी मति जैसी अग्रिम गति मिलती जाती और यही हुआ है युगों से भवो में. ನೋಡ್ರಿ, ಭವಗಳಲ್ಲಿ ನಾನು ಯಾರು ನಾವು ಸಂಗತಿಯಲ್ಲಿ ಸೇರ್ಕೊಂಡವ, ಹೌದು ಅದೇ ಥರ ನಮ್ಮದು ಆತು. ಒಳ್ಳೆಯ ಸಂಗತಿಗೆ ಹೋದವು ಒಳ್ಳೆಯದಾತು, ಕೆಟ್ಟರ ಸಂಗತಿಗೆ ಹೋದವು ಕೆಟ್ಟರ. ಅದಕ್ಕೆ ಮುಂದೆ ಒಂದು ಜಾಗದಾಗ ಹೇಳ್ತಾರೆ, ಯಾವ ಹಿಂಗ್ के डब्बे में रखा हुआ कस्तूरी भी हिंग के ही गंध मारता है. ನಾವು ಯಾವ ರೀತಿ ಇರ್ತೀವೋ ಅದಕ್ಕೆ ಕನ್ನಡದಲ್ಲಿ ಗಾದೆ ಮಾತೈತೆ ನೋಡ್ರಿ, ನಮ್ಮ ಮನೆ ಮಜ್ಜಿಗೆನೂ ತೊಗೊಂಡೋಗಿ ಅಲ್ಲೊಂದು ಆ ಕಡೆ ಮಲೆನಾಡ ಗಾದೆ ಮಾತೈತೆ, ಒಂದು ಬೈನೆ ಮರ ಅಂತ ಐತಿ, ಅದರಲ್ಲಿ ಕಳ್ಳು ತೆಗಿತಾರೆ. ತೆಂಗಿನ ಮರದಲ್ಲೂ ತೆಗಿತಾರೆ ಕಳ್ಳು, ಅಂದರೆ ಮಾದಕ ವಸ್ತು ತೆಗಿತಾರೆ ರೀ. ಹಾಂ, ತೆಂಗಿನ ಮರದಿಂದನೂ ತೆಗಿತಾರೆ, ಸಿಂಧಿ ಇಚ್ಚಲು ಮರದಲ್ಲೂ ತೆಗಿತಾರೆ. ಬೈನೆ ಇಚ್ಚಲು ಮರ ಅಂದ್ರೆ ಗೊತ್ತಾ ನಿಮಗೆ, ಸಿಂಧಿ ಮರ, ಹಾಂ ಅದರಲ್ಲೂ ತೆಗಿತಾರೆ. ಬೈನೆ ಮರ ಅಂತ ತೆಂಗಿನ ಮರದ ಹಾಗೇ ಒಂದು ಇರ್ತದೆ, ವೃಕ್ಷದ ಹಾಗೇನೆ, ಅದರಾಗೂ ತೆಗಿತಾರೆ. ಅಲ್ಲಿ ಆ ಕಡೆ ಗಾದೆ ಮಾತೈತೆ, ತಮ್ಮನೆ ಮಜ್ಜಿಗೆಯನ್ನು ತೊಗೊಂಡೋಗಿ ಬೈನೆ ಮರದ ಕೆಳಗೆ ಕುಡಿದ್ರೆ ಜನ ಏನಂತಾರೆ ಅಂದ್ರೆ ಅವನು ಕಳ್ಳು ಕುಡ್ದ ಅಂತ ಏನಂತಾರೆ. ಹಾಂ, ಅದು ಮದ್ಯಪಾನದ ಅಂಗಡಿಯಲ್ಲಿ ಹೋಗಿ ನೀವು ಮೊಸರು ಮಜ್ಜಿಗೆ ಕುಡಿದು ಹಾಲು ಕುಡಿದು ಬಂದರು ಜನ ಏನಂತಾರ ಮಜ್ಜಿಗೆ ಅಂತ. ಅದಕ್ಕಾಗಿ ಸಂಗತಿಯ ಫಲ ಯುಗದಲ್ಲೂ ಹಾಗೆ ಆತಂತೆ, ಭವದಲ್ಲೂ ಹಾಗೆ ಆಗಿದೆ. ಯುಗಗಳು ಕಳೆದ್ರಿ. इसीलिए जीवन का आस्था से वास्ता होने पर रास्ता स्वयं सस्ता होकर संबोधित करता है साधक को. साथी बन साथ देता है. आस्था के तारों पर ही साधना की उंगलियां चलती है साधक की सार्थक जीवन में. तब स्वरातीत सरगम झरती है
ಸಮಜಿ ಬಾತ್ ಬೇಟಾ. ನೋಡ್ರಿ, ಯಾವಾಗ ನಮಗೆ ನಂಬಿಕೆ ಇಸಿಲಿಯೇ ಜೀವನ ಕಾ, ಆದ್ದರಿಂದ ಜೀವನದ ಆಸ್ಥ ಅಂದ್ರೆ ಆ ಸಮ್ಯಕ್ ದರ್ಶನ ಏನಿದೆಯಲ್ಲ, ಆ ಸಮ್ಯಕ್ ದರ್ಶನನೇ ಮುಂದೆ ಸಮ್ಯಕ್ ಜ್ಞಾನ ಆಗೇ ಬಿಡ್ತದೆ. ಮತ್ತು ಆಮೇಲೆ ಅದು ಸಮ್ಯಕ್ ಜ್ಞಾನ ಆಯಿತು ಅಂದರೆ ವಾಸ್ತವಿಕವಾಗಿ ಅದು ರಸ್ತಾ ಸ್ವಯಂ ಸಸ್ತಾಬನ್ ಅಂದರೆ ರಸ್ತೆಯನ್ನು ತೋರಿಸ್ತದಂತೆ. ಏನು ತೋರಿಸ್ತದ? ಆ ವೀತರಾಗಿ ಭಗವಂತರು ನಿಗ್ರಂಥ ಗುರು ಮತ್ತು ಸಿದ್ಧಾಂತ ಶಾಸ್ತ್ರದ ಮೇಲೆ ನಮ್ಮ ನಂಬಿಕೆ ಅಂತಕ್ಕಂಥದ್ದು ಏನು ಉಳಿತಲ್ಲ, ಆ ನಂಬಿಕೆನೇ ನಮಗೆ ಮುಂದೆ ರಸ್ತೆನೂ ತೋರಿಸ್ತದಂತೆ. ಅದು ಸಸ್ತವಾಗಿ ಸುಲಭವಾಗಿ. ಈಗ ನಮಗೇನು ಅನ್ನಿಸ್ತದ ಅಂದರೆ, ನಮ್ಮದು ಹೇಗೆ ನಮ್ಮದು ಆತ್ಮಕಲ್ಯಾಣ ಮಾಡ್ಕೊಳ್ಬೇಕು ಅಂತಂತಂದು ಕಷ್ಟ ಅನಿಸಲ್ಲ, ನಮಗೇನೂ ಅದು ಅನ್ನಿಸ್ತಿಲ್ಲ. ಹೇ ಭಗವಂತ, ಈ ಜೀವಗಳಿಗೂ ಈ ಅನಂತ ಜೀವಿಗಳಿಗೆ ಯಾವಾಗ ಆ ಮಾರ್ಗ ಸಿಕ್ಕಿತ್ತು, ಅವು ಅವ್ರ ಕಲ್ಯಾಣ ಏನು ಮಾಡ್ಕೊತಾರೆ. ನಮಗಂತೂ ದಾರಿ ಗೊತ್ತಾಯ್ತು. ಈಗ ಏನಾಯ್ತು? ನಮಗೆ ಮೋಕ್ಷದ ಪಡ್ಕೊಳ್ಳೋ ದಾರಿ ಗೊತ್ತಾಯ್ತು. ನಾವು ಆ ದಾರಿ ಹಿಡಿದ್ವಿ. ಭಗವಂತ, ಈ ಜೀವಿಗಳಿಗೂ ಎಲ್ಲ ಅದು ಪ್ರಾಪ್ತ ಆಗಲಿ. ಏನಾಗಲಿ? ಅಷ್ಟೇ ನಮ್ಮ ಭಾವನಾ. ಇಷ್ಟು ಭಾವನಾ ಮಾಡಿ ಸಂಬೋಧನೆ ಮಾಡ್ತದಂತ. ಅದೇ ನಮ್ಮ ಸಮ್ಯಕ್ ದರ್ಶನ ಏನಿದೆಯಲ್ಲ, ಆಸ್ತಾ ಅಂದರೆ ಸದ್ದಾ, ಅದೇ ನಮಗೆ ಸಂಬೋಧನೆ ಮಾಡ್ತದಂತೆ. ಮುಂದೆ ನಡೀರಿ. ಸಂಬೋಧನಕರ್ತ ಸಾಧಕ್ಕೂ, ಆ ಸಾಧಕನಿಗೆ ಏನೂ ಚಿಂತೆ ಮಾಡಬೇಡ್ರಿ. ಬಚ್ಚೆ ತು ಪಿರ್ ಲಡೆಂಗೆ ಬಾಗೆಂಗೆ ನಹಿ. ಬದುಕಿ ಕುಡಿದ್ರೆ ಮತ್ತೆ ಯುದ್ಧ ಮಾಡೋದೈತೆ. ಏನು ಮಾಡೋದೈತೆ? ಬೆನ್ನು ತೋರಿಸಿ ಓಡಿ ಹೋಗೋದಿಲ್ಲ, ಏನಿಲ್ಲ, ಮತ್ತು ಓಡಿ ಬರೋದು ಇಲ್ಲ. ಮತ್ತು ಓಡಿ ಬರೋದು ಮತ್ತು ಇದೇನಾಗ್ತಿದೆ? ಆಚಾರ್ಯ ಶ್ರೀ ಬರೆದಾರ, ಆನಾ ಜಾನ ಲಗಾ ಹುವ ಅಂದ್ರೆ ಹೋಗೋದು ಬರೋದು, ನಾಲ್ಕು ಗತಿಯಲ್ಲಿ ಹುಟ್ಟೋದು ಸಾಯೋದು ಇದೆ ಐತಲ್ಲ. ಅದಕ್ಕೆ ಇದು ಆನ ಜಾನ ಲಗಾವ ಅಂದ್ರೆ, ಆನ ಅಂದ್ರೆ ಜನ್ಮ, ಜಾನ ಅಂದರೆ ಮರಣ, ಮತ್ತು ಲಗಾ ಹೂವ ಅಂದರೆ ಯಾವಾಗಲೂ ಸ್ಥಿರವಾಗಿ ಇರ್ತದೆ ಅಂತ ಇದರಲ್ಲೇ ಬರ್ದಾರ. ಮುಂದೆ ಬರ್ತದೆ ಆನ ಜಾನ ಲಗಾ ಹೂವ ಅಂತ ಅಂದರೆ ದ್ರವ್ಯ ಉತ್ಪನ್ನ ಆಗ್ತದೆ, ವ್ಯಯ ಆಗ್ತದೆ, ಯಾವಾಗಲೂ ಸತ್ ಅಂದರೆ ಇರ್ತದ. ಸಾತಿ ಬನ್ ಸಾಥ್ ದೇತಾ ಹೈ ಅಂದರೆ ಅದು ನಮ್ಮ ಸಂಗಡಿಗನಾಗಿ ನಮಗೆ ಸಹಾಯವನ್ನು ಮಾಡ್ತಾರಂತ. ಏನು ಮಾಡ್ತಾರ? ಸಹಾಯವನ್ನು ಮಾಡ್ತಾರೆ. ಸಾಥಿ ಬನ್ ಸಾಥ್ ದೇತಾ ಹೈ ಆಸ್ಥಾಕ್ಕೆ ತಾರೋಪರ್, ನಂಬಿಕೆಯ ಆ ತಂತಿಯ ಮೇಲೆ ಸಾಧನದ ಬೇರುಳುಗಳು ನಡೀತವಂತೆ. ಈಗ ವೀಣೆಯ ಅವನಿಗೇನು ನೋಡಲ್ಲ, ಅದನ್ನು ಯಾರು ಹಾರ್ಮೋನಿಯನ್ನು ಬಾರಿಸೋರಾಗಿರಲಿ, ಏನು ಮಾಡ್ಸಾರ ಇರಲಿ, ಅವರು ಅಂದ್ರೆ ಆ ನಂಬಿಕೆ ಅವರಿಗೆಲ್ಲ ಉಳಿದು ಬಿಟ್ಟೈತೆ. ಈ ಬೆರಳು ಇದರ ಮೇಲೆ ನಡೆದ್ರೆ ಈ ಶಬ್ದ ಬರ್ತದೆ ಹಾರ್ಮೋನಿಯಲ್ಲಿ. ಮತ್ತು ಈಗೇನಾದ್ರು ಬಂದಿತ್ತಲ್ಲ, ಮತ್ತೊಂದು ಇದು ಬಂದಿತ್ತಲ್ರಿ ಈಗ ಹಾರ್ಮೋನಿ, ಮತ್ತೊಂದು ಯಾವುದೋ ಅದು ಕ್ಯಾಶ್ ಪ್ಯಾನೋರ್. ಹಿಂಗೆ ಅಂದ್ಕೊಂತ ಹೋಗ್ತಾನೆ, ಅವ್ರಿಗೆ ಗೊತ್ತಾಗ್ತದೆ. ಅಂದ್ರೆ ಅವನೇನು ಅದನ್ನ ನೋಡಲ್ಲ. ಏನು ನೋಡಲ್ಲ? ಈಗ ಮೊನ್ನೆ ಬಂದಿದ್ರಲ್ಲ ಸಂಗೀತಕಾರ, ಅವ್ನು ನೋಡ್ರಿ 3 ಕೆಲಸ ಮಾಡ್ತಿದ್ದ. ಹಾಡ್ತಾನೂ ಇದ್ದ, ಬಾರಿಸ್ತಾನೂ ಇದ್ದ, ನೋಡ್ತಾನೂ ಇದ್ದ, ಮತ್ತು ಇಲ್ಲಿ ಇದನ್ನು ಬಡಿಯೋದನ್ನು ಅದನ್ನು ಕೂಡ ಅದೇನೋ ಅಂತಾರಲ್ಲ ಅದಕ್ಕೆ, ಅದನ್ನು ಪ್ಯಾಂಡ್ ಅಂತಲ ಏನೋ ಪ್ಲ್ಯಾಂಡ್ ಅಲ್ಲ ಅದಕ್ಕೆ ಡಗ್ 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 ಮಾಡ್ತದಲ್ಲ ಪಿ ಎಮ್ ಏನೋ ಅಂತಿದ್ರಪ್ಪ ಅದಕ್ಕೆ ಪ್ಯಾಂಡ್ ಏನೋ ಅದ ಹಿಂಗೆ ಮೇಲಿಟ್ಟು ಹಿಂಗೆ ಅಂತಿದ್ನಲ್ಲ. ಅದಕ್ಕೆ ಮೊದಲು ಒಂದು ಅವರು ಕೆಲವರು ಏನು ಮಾಡ್ತಾರೆ, ಅವ್ರು ಎಕ್ಸ್ಟ್ರಾ ಇದ್ದವನು ಅವ್ನು ಇದು ಮಾಡ್ತಾ ಇರ್ತಾನೆ, 2 ಕಟ್ಟಿಗೆದ ಇದನ್ನು ತೊಗೊತಾನೆ, ಅದಕ್ಕೆ ಹೀಗೆ ಹೊಡ್ತಾ ಇರ್ತಾನೆ. ಅಂದರೆ ಅವ್ರ ಮೇಲೇ ನಮ್ಮ ನಂಬಿಕೆ ಸಮ್ಯಕ್ ದರ್ಶನ. ನಾವೇನೀಗ ಮೋಕ್ಷ ನೋಡಿಲ್ಲ,
ನೋಡಿವ, ಖಂಡಿತ ಪ್ರತ್ಯಕ್ಷ ಆಗಿ ಏನೂ ಕಂಡಿಲ್ಲ, ಆದರೆ ನೋಡಿಲ್ಲ. ಆದರೆ ನಮ್ಮ ಆ ಸಮ್ಯಕ್ ದರ್ಶನ ಏನಿದೆಯಲ್ಲ ಅದೇ ಹೇಳ್ತಾ ಇದೆ, ಇದೇ ದಾರಿ ಐತೆ, ಇದರಾಗೆ ಮುಂದೆ ಸಾಗ್ರಿ. ಏರು ಇಳುಕಲು ಬರ್ತದೆ, ಅಪ್ ಆ್ಯಂಡ್ ಡೌನ್ ಜೀವನದಲ್ಲಿ ಭಾಳಷ್ಟು ಬರ್ತವೆ. ಆದರೆ ಬಂದದ್ರಾಗೇನು ಇದಿಲ್ಲ. ಏನರು ಬನ್ನಿಕೊಪ್ಪದವರು ಏನು ಮತ್ತೆ ಈಗ ನಿಮ್ಮದು ಭಜನ್ ಮಂಡಳಿ ಬರೋರ ಪಿಂಚೆ ಪರಿವರ್ತನೆ ದಿನ ಹಾಂ ಕರ್ಕೊಂಡು ಹೆಂಗೆ ಪಕ್ಕ? ಹಾಂ ಬರ್ರಿ ಒಂದಿನ ಮೊದಲೇ ಬರ್ರಿ. ಹಾಂ ಭಾಳ ಒಳ್ಳೆಯದೈತೆ. ಅಂದ್ರೆ ನಾವು ಯಾವುದೊಂದು ಕಾರ್ಯ 4 ತಿಂಗಳು ಪೂರ ಭಜನೆ ಮಾಡ್ತಾರಂತ ನೋಡ್ರಿ. ಹಾಂ, ಮತ್ತು ಮಾಡಬೇಕ್ರಿ ನಾವು. ಇದನ್ನು ಸಾಧಕನಿಗೆ ಅಸಾಧ್ಯವಾದ ಕಾರ್ಯ ಅದಲ್ಲ. ಚಲ್ತಿ ಸಾಧಕಿ ಸಾರ್ಥಕ್ ಜೀವನ. ಆ ಸಾಧಕನ ಸಾರ್ಥಕ ಜೀವನ ಏನಿದೆಯಲ್ಲ ಸ್ವರಾತೀತ, ಅಂದರೆ ಅಲ್ಲಿ ಮೋಕ್ಷದಲ್ಲಿ ಯಾವ ಸ್ವರನೂ ಇಲ್ಲ ಅಂತ. ಸ್ವರಾತೀತ ಸರ್ಗಮ್ ಜರ್ತಿ, ಅಂದ್ರೆ ಆ ಸ್ವರ ಇಲ್ಲದಿದ್ದಂಥ ಒಂದು ಆ ಜರಿಯನ್ನು ಇದೆಯಲ್ಲ, ಜುಲ ಹರಿದ ನೀರು ಹರಿದು ಬಂದಂಗೆ ಆತ್ಮನಲ್ಲಿ ಅನಂತ ಸುಖ, ಅನಂತ ದರ್ಶನ, ಜ್ಞಾನ, ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ, ಅಂದರೆ ಶಕ್ತಿ ಸಂಪನ್ನತೆ ಅಂತಕ್ಕಂಥ ಅನಂತ ಗುಣಗಳು ಹರಿದು ಬರ್ತಾ ಇದ್ದಾವೆ. ಆ ಶಕ್ತಿ ಸಂಪನ್ನ ಇದೆಲ್ಲ ಇದೆ. ಸಮಜಿ ಬಾತ್ ಬೇಟ, ತಿಳಿದು ಬಂತನು ಮಗು ಅಂತ ಕೇಳ್ತಾ ಇದ್ದಾರೆ. ಏನಂತಾರ? ಸಮಜಿ ಬಾತು, ತಿಳಿತನು ಮಗು ನಿನಗಿದು. ತಾಯಿ ಕೇಳಿದ್ರಲ್ಲ, ನನಗೆ ಮಾರ್ಗದ್ದು ರಸ್ತೆ ತೋರಿಸು, ಪಥ ಅಂದರೆ ರಸ್ತೆ ತೋರಿಸು, ರಸ್ತೆ ಹೇಳು, ಎಲ್ಲಿಗೆ ಹೋಗ್ಬೇಕು ಅದರದನ್ನು, ಅಲ್ಲಿ ಮುಂದೆ ಎಲ್ಲಿಗೆ ಹೋಗ್ಬೇಕು ಆ ಗುರಿಯನ್ನು ಕೂಡ ಅದನ್ನು ಪತಾದು ಅಂದರೆ ಅಲ್ಲಿದ ಅಡ್ರೆಸ್ ಅಂತಿರಲ್ಲ ಅದನ್ನು ಕೊಡು, ಮತ್ತು ಪಾತೆ ಬಿ ಕರ್ಕೊಂಡು ಹೋಗೋರ್ನು ಕೊಡು ಅಮ್ಮ, ನನ್ನ ಕಲ್ಯಾಣ ನಾನು ಮಾಡ್ಕೋತೀನಿ ಅಮ್ಮ ಅಂತ ಕೇಳಿದಾರ. ಈಗ ಅವರು तूने जो अपने आप को पतित जाना है, लघुत्तम माना है या अपूर्व घटना, इसीलिए है कि तूने निश्चित रूप से प्रभु को, गुरुतम को पहचाना है. तेरी दूरदृष्टि में पावन पूत का बिंबित हुआ अवश्य. ನೋಡ್ರಿ ಇಲ್ಲಿ ಹೇಳ್ತಾರ, ಅವರು ಸುನ್ನ ಇಲ್ಲಿ ಮುಂದೆ ಕೇಳು ಮತ್ತು ಮುಂದೂ ಕೇಳಿ ನೀನೇನು ತಾವೇನು ಅಪ್ನೆ ಆಪ್ಕೊ ಅಂದರೆ ತಮಗೆ ತಾವು ಕೆಳಗೆ ಬಿದ್ದೀವಿ. ಏನು? ಎಲ್ಲಿ? ತಮಗೆ ತಾವು ಕೆಳಗೆ ಅಪ್ನೆ ಆಪ್ಕು ಪತಿತ್ ಜಾನ, ಅಂದರೆ ತಾವು ಸ್ವತಃ ಕೆಳಗೆ ಬಿದ್ದೀರಿ ಅಂತ. ಏನು? ನರಕದಲ್ಲಿ ಹೋಗಿದ್ದೀನಿ, ನರಕ ನಿಗೋದದ ಯಾತ್ರೆ ಮಾಡಿದ್ದೀನಿ, ಕೆಳಗೆ ಹೋಗಿದ್ದೀನಿ, ಬಿದ್ದೀನಿ ನಾನು. ಪತಿತ್ ಅಂದರೆ ಕೆಳಗೆ ಬೀಳೋದು. ಅಪ್ನೆ ಆಪಕ್ಕೂ ಪತಿತ್ ಅಂದರೆ ಕೆಳಗೆ ಬಿದ್ದೆ, ತನಗೆ ತಾನೇ ಕೆಳಗೆ ಬಿದ್ದೀನಿ ಅಂತ ತಿಳಿದ್ರಿ. ಸಣ್ಣವರು ಅಂತ ತಿಳಿದೆವು. ಏನಂತ ತಿಳಿದೆವು ನಾವು? ನೀನು ತಿಳ್ಕೊಂಡಿದ್ದೆ ಮಗು, ತನಗೆ ತಾನು ಲಘುತ್ತಮ್ ಮಾನ ಅಂದರೆ ಸಣ್ಣವರು, ಚಿಕ್ಕವರು. ಲಘುತ್ತಮ್ ಮಾನ ಅಂದರೆ ಲಘು ಆಗಿದ್ದೀನಿ, ನಾನು ಚಿಕ್ಕವನಾಗಿದ್ದೀನಿ ಅಂತ ತಿಳಿದದ್ದು ನೀನು. ಇದು ಅಪೂರ್ವವಾದ ಒಂದು ಘಟನೆ ನಿನ್ನ ಜೀವನದಲ್ಲಿ ಮಗು ಅಂತ ಹೇಳಿದ್ರು. ಹೇಗೆ ಅಂತಂದರೆ, ಯಾಕಾಗಿ ಅಂತಂದರೆ ನೀನು ನಿಶ್ಚಿತವಾಗಿಯೇ ಪ್ರಭು ಭಗವಂತನೂ ತಿಳ್ಕೊಂಡಿದ್ದೆ, ಗುರು ತಮ್ಕೋ ಬಿ ಪೈಚಾನ, ದೊಡ್ಡವ್ರನ್ನೂ ತಿಳಿದೆ. ಗುರುಗಳನ್ನು ವೀತರಾಗ್ ಭಗವಂತರು, ನಿಗ್ರಂಥ ಗುರು, ಸಿದ್ಧಾಂತ ಶಾಸ್ತ್ರವನ್ನು ನೀ ತಿಳ್ಕೊಂಡು ಬಿಟ್ಟಿದ್ದೆ. ಯಾಕೆಂದ್ರೆ ಅವರು ಭಗವಂತರಿದ್ದಾರೆ, ನಾನು ಸಂಸಾರದಲ್ಲಿದ್ದಾರೆ. ಅವರು ಅನಂತ ಸುಖಗಳ ಪಡ್ಕೊಂಡಿದ್ದಾರೆ, ನಾನು ಇವತ್ತು ಅನಂತ ದುಃಖಗಳಿಗೆ
ಭಂಡಾರಿಯಾಗಿದ್ದೀನಿ, ಅವರು ಅನಂತ ಗುಣಗಳ ಕೋಶ ಆಗಿದ್ದಾರೆ, ನಾ ದೋಷದ ಇಂದ ತುಂಬಿ ತೊಳಗ್ತಾ ಇದ್ದೀನಿ. ನೀ ತಿಳ್ಕೊಂಡಿದ್ದಲ್ಲ, ಇದು ನಿನ್ನ ಜೀವನದಲ್ಲಿ ಅಪೂರ್ವವಾದ ಘಟನೆ. ಅದು ಅಂತಂದ್ರೆ ಗುರುತಮ ಅಂದ್ರೆ ಗುರುಗಳನ್ನು ಪೈಚಾನ. ನಿನ್ನ ದೂರದೃಷ್ಟಿಯಲ್ಲಿ ಪಾವನವಾದಂಥ ಆ ಪುತ್ರನ, ಆ ಮಗುವಿನ ಬಿಂಬ ಹೇಳ್ತಾರಲ್ಲ, ಮಗುವಿನ ಲಕ್ಷಣ ಪೂತಕ ಲಕ್ಷಣ ಪಾಲನೆ ಅಂತಾರೆ. ಮಗುವಿನ ಲಕ್ಷಣ ತೊಟ್ಟಲಲ್ಲಿದ್ದಾಗ ಕಂಡು ಬರ್ತದಂತೆ. ಭವಿಷ್ಯ ಏನಾಗ್ತದೆ ಇದರದು ಅನ್ನೋದು ಕಂಡು ಬರ್ತದೆ. ಅದು ಆ ಬಿಂಬಿತ್ ಹೂವ ಅವಶ್ಯ ಇದು ನಿನ್ನಲ್ಲಿ ಕಂಡು ಬರ್ತದೆ. ಬೆಳೆಯುವ ಸಿರಿಯ ಮೊಳಕೆಯಲ್ಲಿ ಅದೇ ನೋಡ್ರಿ ಇದು ಕಂಡು ಬರ್ತದೆ ಅಂತ ಹೇಳ್ತಾರೆ. असत्य की सही पहचानी सत्य का अवदान है बेटा. ನೋಡ್ರಿ, ಇದು ಅಸತ್ಯ, ಇದು ಮಿಥ್ಯ ಅಂತ ನಮಗೆ ಗೊತ್ತಾಯ್ತು ಅಂತಂದ್ರೆ, ಇದು ಸುಳ್ಳು ಅಂತ ಎಂದು ಗೊತ್ತಾಯ್ತು. ಸತ್ಯದ ಅವಧಾನ ಅಂದರೆ ಮಗು ಅವಧಾನ ಇದೆ. ಯಾಕೆಂದ್ರೆ ಅದರದ್ದೊಂದು ಸಮಾಧಾನ ಆಯ್ತು. ಇದು ನರಕ, ಇಲ್ಲಿ ನರಕಕ್ಕೆ ಹೋಗ್ತದೆ, ನರಕಕ್ಕೆ ಹೇಗೆ ಬೀಳ್ತೀವಿ ಅದು ಗೊತ್ತಾಯ್ತು ಅಂದ್ರೆ ಸಾಕು. ನೋಡ್ರಿ, ನಾವು ಉತ್ತನಿ ಇದು ಮಂಗಳಾಚರಣೆ ಮಾಡ್ತೀವಿ. असत्य का अवदान है बेटा, ಸತ್ಯ ಕಾ ಅವಧಾನ, ಅಸತ್ಯ ಕಾ ಸಹಿ ಪೈಚಾನ. ಇದು ಅಸತ್ಯ ಅಂತೇಳಿ ಅದನ್ನು ಗುರುತು ಹಿಡಿಬೇಕು. ಇವರು ದೇವರಲ್ಲ, ಏನಲ್ರಿ, ಇವರು ಗುರು ಅಲ್ಲ, ಏನಲ್ಲ. ಹೌದು, ನೀವು ಹೇಳೋದೆಲ್ಲ ಸರಿ, ಬಿಡೋದು ಹೆಂಗೆ ಅಂದ್ರೆ ಇದನ್ನು ಬಿಡೋದು ಹೆಂಗೆ? ಹೇಳೋದು ಮಹಾರಾಜರು ಹೇಳೋದೆಲ್ಲ ಸರಿ ಐತೆ, ಆದರೆ ಬಿಡೋದು ಹೆಂಗೆ ಏನ್ರಿ? ಇದೇ ಮತ್ತು ಸತ್ಯದ ಪೈಚಾನ್ ಅಂದ್ರೆ ಗುರುತು ಆಗ್ತದಂತೆ. ಸತ್ಯಕ್ಕೆ ಅವಧಾನ ಆತಂತ ನೋಡ್ರಿ. ಸತ್ಯದ ನಾವು ಅದರದ್ದು ಒಂದು ದಾರಿ ಹಿಡಿದವು ಅಂತ. ಪತನ ಪಾತಾಲಕ समो पतन पाताल का मासूस ही उत्तान ऊंचाई की आरती उतरना. ಪತನ ಅಂದರೆ ಕೆಳಗೆ ಬೀಳೋದು. ಏನ ಕೆಳಗೆ ಬೀಳೋದು ಪತನ. ಪಾತಾಳ ಅಂದರೆ ನರಕಕ್ಕೆ ಹೋಗೋದು. ನರಕ ಅದ್ದ ಸರಿಯಾದ ಅದರ ಅನುಭವ ಆಯಿತು, ಅದರ ಬಗ್ಗೆ ನಮಗೆ ತಿಳುವಳಿಕೆ ಬಂತು ಅಂದ್ರೆ ಮೇಲೆ ಹೋಗಲಿಕ್ಕೆ, ಮೋಕ್ಷಕ್ಕೆ ಹೋಗಲಿಕ್ಕೆ, ಮತ್ತು ಸ್ವರ್ಗ ಅಪವರ್ಗ ಮೋಕ್ಷಕ್ಕೆ ಹೋಗೋದನ್ನು ಈಗ ಅದರದ್ದು ಒಂದು ಉತ್ತಾನ ಊಚಾಯಿದ ಆರತಿಯನ್ನು ಬೆಳಗಿದ್ರಂತೆ. ಈಗ ಮಂಗಳಾರತಿ ಅಂತಾರಲ್ಲ, ಒಂದು इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचंद जिला, विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला, विजयपुर, कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।